ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ರೈತರ ಜಮೀನಿಗೆ ದಿಢೀರ್ ಭೇಟಿ ನೀಡಿದ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಮಂಜುಳಾ ದೇವಿ. ಸುಮಾರು 70 ವರ್ಷಗಳಿಂದ ಅನುಭವದಲ್ಲಿರುವ ರೈತರ ಜಮೀನಿಗೆ ಲಗ್ಗೆ ಇಟ್ಟ ಪಟ್ಟಣ ಪಂಚಾಯಿತಿ ಅಧಿಕಾರಿ ಮಂಜುಳಾ ದೇವಿ ಹಾಗೂ ಕೆಲ ಸಿಬ್ಬಂದಿಗಳು ತಾಲೂಕಿನ ಸಮೀಪವಿರುವ ಹೇರೂರು ಗ್ರಾಮದ ದಲಿತ ಕುಟುಂಬ ಮತ್ತು ನಾಯಕ ಸಮುದಾಯದ ಕುಟುಂಬಗಳು ನೂರಾರು ವರ್ಷದಿಂದ ಉಳುಮೆ ಮಾಡಿಕೊಂಡು ಬರುತ್ತಿರುವ ಸರ್ವೆ ನಂಬರ್ 66ರಲ್ಲಿ ರಾಗಿ, ಉರುಳಿ, ಜೋಳ ಇನ್ನಿತರ ಬೆಳೆಗಳನ್ನ ಬೆಳೆಯುತ್ತಾ ತಮ್ಮ ಜೀವನವನ್ನ ಸಾಗಿಸುತ್ತಿರುವ ಜಾಗಕ್ಕೆ ಪಟ್ಟಣ ಪಂಚಾಯಿತಿ ಅಧಿಕಾರಿ ದಿಢೀರ್ ಲಗ್ಗೆ ಇಟ್ಟು ನಿಮ್ಮ ಜಾಗದಲ್ಲಿ ಹೆಡ್ ಓವರ್ ಟ್ಯಾಂಕ್ ನಿರ್ಮಿಸುತ್ತೇವೆ, ಈ ಜಾಗ ಸರ್ಕಾರಿ ಜಾಗವಾಗಿದೆ ಅಂತ ಅನುಭವದಲ್ಲಿರುವ ರೈತ ಕುಟುಂಬಗಳಿಗೆ ಬೆದರಿಕೆಯನ್ನ ಹಾಕಿದ್ದಾರೆ. ಅದರ ಜೊತೆಯಲ್ಲಿ ರೈತರು ಬೆಳೆದಿರುವಂತಹ ಹುರುಳಿ, ಜೋಳ, ರಾಗಿ ಬೆಳೆಗಳನ್ನ ನಾಶ ಮಾಡಿ ಹೆಡ್ ಓವರ್ ಟ್ಯಾಂಕ್ಸ್ ನಿರ್ಮಿಸಲು ಬೆಳೆದ ಬೆಳೆಗಳನ್ನ ನಾಶ ಮಾಡಲು ಮುಂದಾಗಿದ್ದಾರೆ. ರೈತ ಕುಟುಂಬಗಳು ನೂರಾರು ವರ್ಷಗಳಿಂದ ಅನುಭವದಲ್ಲಿರುವ ಜಮೀನಿಗೆ ಸರ್ಕಾರ ಈಗಾಗಲೇ ಸಾಗುವಳಿ ಚೀಟಿ ನೀಡಿದ್ದು, ಸರ್ಕಾರದ ದಾಖಲೆಗಳಲ್ಲಿ ಹಳೆ ಕೈ ಪಹಣಿಯಲ್ಲಿ ನಮ್ಮ ಹೆಸರು ನೋಂದಾವಣೆಯಾಗಿದೆ. ಆದರೂ ಸಹ ಅಧಿಕಾರಿಯವರು ದಲಿತರ ಜಮೀನನ್ನ ವಶಪಡಿಸಿಕೊಳ್ಳಬೇಕೆಂಬ ಉದ್ದೇಶದಿಂದ ರೈತರು ಬೆಳೆದ ಬೆಳೆಯನ್ನ ನಾಶ ಮಾಡಿ ಆ ಜಾಗವನ್ನ ವಶಪಡಿಸಿಕೊಳ್ಳಲು ಮುಂದಾಗಿದ್ದಾರೆ ಅಂತ ರೈತ ಕುಟುಂಬಗಳು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಗ್ರಾಮದ ಹಿರಿಯ ಮಹಿಳೆ ಸಿದ್ದಗಂಗಮ್ಮ ಮಾತನಾಡಿ, ಸುಮಾರು 70 ವರ್ಷಗಳಿಂದ ಈ ಜಾಗದಲ್ಲಿ ನಾವು ಅನುಭವದಲ್ಲಿದ್ದು ರಾಗಿ, ಹುರುಳಿ, ಜೋಳ ಇನ್ನಿತರ ಬೆಳೆಗಳನ್ನ ಬೆಳೆದು ಜೀವನ ಸಾಗಿಸುತ್ತಿದ್ದೇವೆ. ಏಕಾಏಕಿ ಪಟ್ಟಣ ಪಂಚಾಯಿತಿ ಅಧಿಕಾರಿ ಆಗಮಿಸಿ ಈ ಜಾಗ ಸರ್ಕಾರಿ ಜಾಗ, ಈ ಜಾಗದಲ್ಲಿ ನೀರಿನ ಟ್ಯಾಂಕ್ ನಿರ್ಮಿಸುತ್ತೇವೆ ಅಂತ ನಾವು ಬೆಳೆದಿರುವ ಬೆಳೆಯನ್ನ ನಾಶ ಮಾಡಲು ಮುಂದಾಗಿದ್ದಾರೆ. ಹಾಗಾಗಿ ಈ ಜಾಗವನ್ನ ನಾವು ಯಾವುದೇ ಕಾರಣಕ್ಕೂ ಕೈ ಬಿಡುವುದಿಲ್ಲ. ಈ ಜಾಗ ಬಿಟ್ರೆ ನಮಗೆ ಯಾವುದೇ ರೀತಿಯ ಜಮೀನಿಲ್ಲ. ಹಾಗಾಗಿ ಈ ಜಾಗವನ್ನ ನಮಗೆ ಬಿಟ್ಟು ಬಿಡಿ ಅಂತ ಪರಿಪರಿಯಾಗಿ ಕೈ ಮುಗಿದು ಬೇಡ್ಕೊಳ್ತಿದ್ರು. ಗ್ರಾಮ ಪಂಚಾಯಿತಿ ಸದಸ್ಯ ಸೈಯದ್ ಜಿಲಾನಿ ಮಾತನಾಡಿ, ಸರ್ವೆ ನಂಬರ್ 66ರಲ್ಲಿ ರೈತಾಪಿ ಕುಟುಂಬಗಳು ಸುಮಾರು 70 ವರ್ಷಗಳಿಂದ ಅನುಭವದಲ್ಲಿದ್ದು, ಈ ಜಾಗದಲ್ಲಿ ರಾಗಿ, ಜೋಳ, ತೊಗರಿ, ಉರುಳಿ ಬೆಳೆಗಳನ್ನ ಬೆಳೆದುಕೊಂಡು ಜೀವನವನ್ನ ಸಾಗಿಸುತ್ತಿದ್ದಾರೆ. ಇಂತಹ ಕೃಷಿ ಚಟುವಟಿಕೆ ಜಾಗಕ್ಕೆ ಹೆಡ್ ಓವರ್ ಟ್ಯಾಂಕ್ ನಿರ್ಮಿಸುತ್ತೇವೆ ಅಂತ ಅಧಿಕಾರಿಗಳು ಏಕಾಏಕಿ ಲಗ್ಗೆ ಇಟ್ಟು ರೈತರನ್ನ ಒಕ್ಕಲೆಬ್ಬಿಸುವ ಕೆಲಸ ಮಾಡಬಾರದು. ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನೂರಾರು ಎಕರೆ ಸರ್ಕಾರಿ ಜಾಗವಿದ್ದು, ಅಂತಹ ಜಾಗದಲ್ಲಿ ನೀರಿನ ಟ್ಯಾಂಕ್ ನಿರ್ಮಿಸಲಿ. ಏಕಾಏಕಿ ರೈತರು, ಬಡ ಕುಟುಂಬಗಳು ಜೀವನ ಸಾಗಿಸುವಂತಹ ಜಮೀನಿಗೆ ಅಧಿಕಾರಿಗಳು ದಿಢೀರ್ ಭೇಟಿ ನೀಡುವುದು ಬಡ ಕುಟುಂಬಗಳಿಗೆ ಬಡ ಸಿಡಿಲು ಬಡಿದಂತಾಗಿದೆ ಅಂತ ತಿಳಿಸಿದರು. ಈ ಸಂದರ್ಭದಲ್ಲಿ ಗ್ರಾಮದ ನೂರಾರು ರೈತ ಕುಟುಂಬಗಳು ಮಂಜುಳಾ ಅವರನ್ನ ಪರಿಪರಿಯಾಗಿ ಬೇಡ್ಕೊಳ್ತಾ ಇದ್ರು. ವರದಿ ಗುಬ್ಬಿ ಭರತ್, ನ್ಯೂಸ್ 26 ಕನ್ನಡ, ತುಮಕೂರು. ಜಮೀನ್ ಕೊಟ್ಟಾರೆ, ನಮಗೆ ಜಾಗ ಇಲ್ಲ. ಕೊಟ್ಟಿರೋದು 10 ಗುಂಟೆ ಜಮೀನ್ ಕಿತ್ಕೊಂಡೋಗಿ ಬಂದಿದ್ದಾರೆ ಅವರು. ನಮಗೆ ಜಾಗ ಇಲ್ಲ. ನಾವು ಯಾರ ಕಾರಣಕ್ಕೂ ಜಾಗ ಬಿಡಲ್ಲ. ನಾವು ಮುಚ್ಚಕ್ಕೂ ಜಾಗ ಇಲ್ಲ. ಇಲ್ಲಿ ಇದನ್ನ ಮಾಡ್ತಾರಂತೆ, ನೀರ್ ಟ್ಯಾಂಕ್ ಮಾಡ್ತಾರಂತೆ. ಅದನ್ನ ನಾವು ಮಾಡಕ್ಕೆ ಸತ್ಯವಾಗೂ ನಾವು ಬಿಡೋದಿಲ್ಲ. ಇಲ್ಲೇ ಕೂತ್ಕೊಂಡು ಇಲ್ಲೇ ಮುಚ್ಚಿಸ್ಕೊಳ್ರಿ. ಬೇರೆ ಕಡೆ ಜಾಗ ಇದ್ರೆ ಮಾಡ್ಕೊಳ್ರಿ. ಇದು ಜಾಗ 60-70 ವರ್ಷದಿಂದ ಬಿಟ್ಟಿದ್ದಾರೆ. ಅದೇ ನಮಗೆ ಜಾಗ, ಉಣಕ್ಕೂ ಜಾಗ ಇಲ್ಲ. ಬೇರೆ ಕಡೆ ಎಲ್ಲಾದ್ರೂ ಕೇಳ್ಕೊಂಬನ್ರಿ. ಜಾಗ ಇದ್ರೆ ನಾವು ಬಿಟ್ಕೊಡ್ತೀವಿ. ನಾವು ಬಿಡಲ್ಲ. ನಾವು ಅರ್ಜಿ ಹಾಕಿದ್ರೆ ಇವತ್ ಮಾಡ್ತೀವಿ, ನಾಳೆ ಮಾಡ್ತೀವಿ, ನಾಡ್ ಮಾಡ್ತೀವಿ ಅಂತ ಸುಳ್ಳು ಹೇಳ್ಕೊಂಡೇ ಬರ್ತಾವ್ರೆ. ನಮ್ಗೆ ದಾಖಲೆ ಇದೆ. ಅದ್ರ ಪ್ರಕಾರ ನಮ್ಗೆ ದಾರಿ ದರಗಿಸಿ ಕೊಡ್ರಿ. ನಮ್ಗೆ ನ್ಯಾಯ ಕೊಡಬೇಕು. ನಮ್ಗೆ ಇಷ್ಟೇ. ಬಿಡಲ್ಲ. ಜಾಗ ಬೇಕು ನಮ್ಗೆ. ನಾವು ಜಾಗ ಬಿಡಲ್ಲ ಸರ್. ಅಜ್ಜಿ ಫುಲ್ ಏಜಾಗ ಹೇಳಿ ಅವರು ಹೇಳಿ. ನಿಮ್ಮ ಹೆಸರೇನವ? ಗೌರಮ್ಮ ಕಳೆ. ಇದ್ರಾಗ ಐತಲ್ವಾ? ನಮ್ದು ಐತೆ ಗೌರಮ್ಮ. ಬರಂತ ನನ್ಕೊಳ್ಳಿ ಅಂತ ವಿತೌಟ್ ನಿಮ್ ಮಾತಾಡ ಆಮೇಲೆ ಯಾರೋ ಮಾತಾಡ್ರಿ. ವಿಡಿಯೋ ಎಲ್ಲರೂ ಮಾಡ್ಕೊಳ್ಳಿ. ಆಮೇಲೆ ತಕ್ಕೊಳ್ರಿ ವಿಡಿಯೋ
ಹೇಳ್ರವ. ಸರ್, ನನ್ನ ಹೆಸರು ಸೈಯದ್ ಜಿಲಾನಿ ಅಂತ ಹೇಳಿ. ಸುಮಾರು ಈ ಊರು ಹುಟ್ಟಿ 40-45 ವರ್ಷ 50 ವರ್ಷಕ್ಕೆ ಬರ್ತಾಯಿದೆ. ಇಲ್ಲಿ ನಾವು 35 ವರ್ಷದಿಂದ ವಾಸ ಇದ್ದೀವಿ. ಆದರೆ ಇಲ್ಲಿ 14 ಎಕರೆ ಇನ್ನೂ ಗೋಮಾಳ ಇದೆ. 14 ಎಕರೆ ಗೋಮಾಳ ಇದ್ದೂ ಸಹ ಯಾರೋ ಬಡವರಿಗೆ 10 ಕುಂಟೆ ಹಂಚ್ಕೊಟ್ರೆ, ಊರವ್ರೆ ಹಂಚ್ಕೊಟ್ಟಿರೋದು. ಅಲ್ಲಿ ಸುಮಾರು 50 ವರ್ಷದ ಮೇಲೆ ಆಗೈತೆ. ಅನುಭವದಲ್ಲೇ 50 ವರ್ಷದಿಂದ ಇದ್ದಾರೆ. ಆ ಜಾಗಕ್ಕೆ ಈ ಯಾರೋ ಸರ್ವೆಯವರು ಕರ್ಕೊಂಬಂದು ಈಗ ಸುಮಾರು ಪಾಪ ಯಾರೋ ಗೆದ್ದಿದ್ರು, ಅವ್ರಾಗೂ ಮಶಾಣಕ್ಕೆ 1 ಎಕರೆ ಬಿಡಿಸ್ಬಿಟ್ಟವ್ರೆ. ಈಗ ತಿರ್ಗಾ ಇವ್ರಿಗೆಲ್ಲ 10 ಕುಂಟೆ 20 ಕುಂಟೆ ಹಿಂಗೆ ಆಗೈತೆ. ಈ ಪಕ್ಕದಲ್ಲೇ 14 ಎಕರೆ ಗೋಮಾಳ ಇದೆ. ಅದಕ್ಕೆ ಬಿಟ್ಬಿಟ್ಟು ಪ್ರಭಾವಿಗಳು ಅಂತ ಹೇಳಿ ಬಂದು ಬಡವ್ರಿಗೆ ಒಕ್ಕಲಾಗಿಸ್ತಾರೆ. ನಿಮ್ಮ ಮುಖಾಂತರ ನೀವು ತಿಳಿಸ್ಬೇಕು, ನೀವು ಮಾಧ್ಯಮ ಮುಖಾಂತರ ಬಡವ್ರಿಗೆ ಅನ್ಯಾಯ ಆಗಬಾರ್ದು, ಬಡವ್ರಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ಹೇಳಿ ನೀವು ನಿಮ್ಮ ಮುಖಾಂತರ ಕೇಳ್ಕೊಳ್ತೀವಿ. 14 ಎಕರೆ ಇನ್ನೂ ನಮ್ಮ ಪಂಚಾಯತಿಯಲ್ಲಿ ಲೀಸ್ಟ್ ಇದೆ. 14 ಎಕರೆ ಇನ್ನೂ ಗೋಮಾಳ ಇದೆ. ಅಲ್ಲಿ ಹೋಗ್ಲಿ ಮಾಡ್ಕೊಳ್ಳಿ, ಬೇಕಾದ್ರೆ ಬೇಡ ಅಂದವ್ರಿಲ್ಲ. ಪ್ರಭಾವಿಗಳು ಅಂದರೆ ಈಗ ಹೇಳೋಕ್ಕೆ ನಮಗೆ ಅವರೇ ಎಲ್ಲರೂ ಅವರೇ ಸರ್. ಅದ್ರಾಗೆ ಎಲ್ಲ ಒತ್ತಲಿಸ್ಕೊಂಡವ್ರೆ, ಎಲ್ಲ ಒತ್ತುವರಿ ಆಗೈತೆ. ಅವ್ರಿಗೆ ಮಂಜೂರಾಗಿಲ್ಲ. ಈಗ ಪಕ್ಕದಲ್ಲೇ ತೊಗೊಳ್ಳಿ, ಇದು 2.5 ಎಕರೆ ಜಮೀನು ಯಾರಿಗೋ ಮಂಜೂರಾಗಿತ್ತು, ಮಾರ್ಕೊಂಡು ಹೋಗವ್ರೆ. ಈಗ ಪಾಪ ಬಡವರು ರಾಗಿನೋ ಬೆತ್ತನೋ ಬೇಳೆನೋ ಏನೋ ಬೆಳ್ಕೊಂಡು 2 ಕಾಸು ದುಡ್ಕೊಳ್ಳೋರಿಗೆ ಅವ್ರಿಗೆ ಬಂದು ಕಿರ್ಕುಳ ಕೊಡ್ತಾವ್ರೆ. ದಾಖಲೆ ಅಂದರೆ ಮೊನ್ನೆ ರೀಸೆಂಟಾಗಿ ಅವರು 1 ಎಕರೆ ಪಾಣಿ ಮಾಡಿಸ್ಕೊಂಡವ್ರೆ. ತಹಸೀಲ್ದಾರ್ ಮುಖಾಂತರ DC ಆರ್ಡರ್ ಆಗೈತೆ ಅಂತ ಹೇಳಿ ತಹಸೀಲ್ದಾರ್ ಮುಖಾಂತರ 1 ಎಕರೆ ಪಾಣಿ ಮಾಡಿಸ್ಕೊಂಡವ್ರೆ. ನಾವು 40-50 ವರ್ಷದಿಂದ ಇಲ್ಲಿ ಅನುಭವದಾಗಿದ್ದು ಏಕಾಏಕಿ ಬಂದು ಬಡವ್ರ ಮೇಲೆ ದೌರ್ಜನ್ಯ ಮಾಡೋದು ಎಷ್ಟು ಸರಿನಾ? ಐತೆ ಸರ್, ಸಾಗುವಳಿ ಐತೆ. ಆಮೇಲೆ ಎಲ್ಲ ಪಾಣಿ ಪಟ್ಟೆ ಎಲ್ಲ ಪೂರ್ತಿ ಸಾಗುವಳಿ ಐತೆ. ಇದು ಕಟ್ಟವ್ರೆ, ಚಲನ್ ಕಟ್ಟವ್ರೆ, ಎಲ್ಲ ಕಿಮ್ಮತ್ ಕಟ್ಟಿದ್ದೀವಿ, ಉಳುಮೆ ಚೀಟಿ ಎಲ್ಲ ಐತೆ ಹೊರ್ತವ. ಇನ್ನು ಅಲ್ಲಿ ಆಲ್ರೆಡಿ ಇನ್ನೂ 14 ಎಕರೆ ಗೋಮಾಳ ಐತೆ. ಅದ್ರಾಗ ಮಾಡಲಿ ತಗೊಳ್ಳಿ ಸರ್. ಇಲ್ಲಾಂದ್ರೆ ಮುಂದಕ್ಕೆ ಯಾವ ರೀತಿ ಕ್ರಮ ಕೇಳ್ಕೊಂತೀವಿ. ನಿಮ್ಮ ಮುಖಾಂತರ ನಾವು ನಮಗೆ ಬಡವ್ರಿಗೆ ನ್ಯಾಯ ದೊರಕಿಸ್ಕೊಡಿ ಅಂತ ಹೇಳಿ ನಾವು ಕೇಳ್ಕೊಳ್ತೀವಿ. ತಹಸೀಲ್ದಾರ್ ವಿರುದ್ಧ ತಹಸೀಲ್ದಾರರು ಯಾವುದೋ ಬಡವ್ರಿಗೆ ಗೋಮಾಳ ಇನ್ನೂ 4 ವರ್ಷದಿಂದ ಯಾವುದೂ ಮಂಜೂರೇ ಮಾಡಿಲ್ಲ. ಒಂದು ಬಗೆರಕುಂ ಕಮಿಟಿನೂ ಕರೀತಾರೆ, ಇದಾದರೂ ಅವ್ರಿಗೆ ನೋಟಿಸ್ಗಳು ಕೊಡಲ್ಲ. ಅರ್ಜಿ ಹಾಕವ್ರೆ, ಎಲ್ಲ ಹಾಕವ್ರೆ, ಒಂದು ನೋಟಿಸ್ ಕೊಡಲ್ಲ, ಏನೂ ಇಲ್ಲ. ಸರ್ಕಾರಕ್ಕೆ ಜಾಗ ಬೇಕು ಅಂತ ಹೇಳಿ ಸುಮಾರು ನಮ್ಮೂರಾಗೆ ಇಡೀ ಒಂದು 50 ಎಕರೆ ಗೋಮಾಳ ಇದೆ. ಅದ್ರಾಗೆ ಮಾರ್ಕೊಂಡೆ ಮಂಜೂರು ಮಾಡಿಸ್ಕೊಂಡು ಅದು ಮಾರ್ಕೊಂಡು ಹೋಗ್ಬಿಟ್ಟ. ಎಂಜಿನ್ಗಾರ ಈಗ ಇದಕ್ಕೆ ITA ಒಂದು 3 ಎಕರೆ ನಾವೇ ಸ್ಯಾಂಕ್ಷನ್ ಆಗವ್ರೆ. ಆಮೇಲೆ ಒಂದು 5 ಎಕರೆ ಇದಕ್ಕೆ ನಮ್ಮ ಶಾಸಕರು ಮಾಡವ್ರೆ ಬಸ್ ಡಿಪೋಗೆ. ಇನ್ನೂ 14 ಎಕರೆ ಇಲ್ಲಿ ಈ ಸರ್ವೆ ನಂಬರ್ಗಳಲ್ಲಿ 14 ಎಕರೆ ಗೋಮಾಳ ಇದೆ. ಅಲ್ಲಿ ಎಲ್ಲನ ಮಾಡ್ಕೊಳ್ಳಿ. ಬಡವರು 10-20 ಕುಂಟೆ ಜಾಗ ಮಾಡ್ಕೊಂಡ್ರದ್ದು ಯಾಕೆ ಅವ್ರಿಗೆ ಕಿರುಕುಳ ಕೊಡ್ತೀರಾ ಅಂತ ಹೇಳಿ ನಿಮ್ಮ ಮುಖಾಂತರ ಮಾಧ್ಯಮ ಮುಖಾಂತರ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ಹೇಳಿ ಶಾಸಕರ ಗಮನಕ್ಕೆ ಏನೋ ತಂದಿದ್ದೀರಾ? ಇನ್ನೂ ಸರ್, ಅವರು ಅಧಿವೇಶನ ನಿನ್ನೆನೇ ಬಂದಿರೋದವರು. ಹೌದಾ, ಅಧಿವೇಶನಕ್ಕೆ ಬೆಳಗಾಂಗೆ ಹೋಗಿದ್ದಾರೆ. ಅಲ್ಲಿ ಅದಕ್ಕೆ ಅವರು ಸಂಪರ್ಕ ಫೋನ್ ಮಾಡಿದ್ದೀವಿ. ಬಂದ ಮೇಲೆ ಶಾಸಕರ ಗಮನಕ್ಕೆ ತರ್ತೀವಿ ಸರ್. ಅವರು ಬಂದರೆ ಅವರು ಭಾನುವಾರ ಬರ್ಬೋದು, ಎಲ್ಲರೂ ಹೋಗ್ತೀವಿ, ಅವರು ಕರ್ಕೊಂಬರ್ತೀವಿ ಸ್ಪಾಟಿಗೆ. ಹುಟ್ಟಿ ಬೆಳೆದಿರೋದು ಇದೇ ಊರಾಗೆ, ತಾತ ಮುತ್ತಾಲ್ದಿಂದನೂ ನಾವು ಅವ್ರು ಬಂದಾಗ ನಾವು ಇಲ್ಲೇ ಸ್ಥಳಕ್ಕೆ ಇದ್ದೀವಿ. ಏನು ದೂರ ಏನಿಲ್ಲ, ಒಂದು 100 ಮೀಟ್ರಲ್ಲಿ ನಮ್ಮ ಮನೆಗಳವೆ. ನಮ್ಗೆ ಗೊತ್ತಾಗತ್ತೆ, ನಾವು ಬಂದು ಧರಣಿ ಕೂತ್ಕೊಳ್ತೀವಿ. ಏನನ ಆಗಲಿ ನಾವು ಬಿಡಲ್ಲ. ಬೆಳೆ ನೋಡಿ, ನೀವೇ ವಿಡಿಯೋ ಮಾಡ್ಕೊಳ್ಳಿ, ನೀವೇ ಮಾಡ್ಕೊಂಡು ಅವ್ರಿಗೆ ತಿಳಿಸಿ, ತಹಸೀಲ್ದಾರ್ ಗಮನಕ್ಕೆ ತರ್ರಿ. ಪರಿಹಾರದಿರಲಿ ಸರ್, ನಮಗೆ ಜಮೀನು ಉಳಿಸ್ಕೊಟ್ಬಿಟ್ರೆ ಸಾಕು. ಪರಿಹಾರದಿರಲಿ. ಪರಿಹಾರ ಇನ್ನೇನು 10 ಕುಂಟೆಗೆ ಇನ್ನು ಎಷ್ಟು ಕೊಡ್ತಾರೆ? 500,000 ಕೊಡಲಿಲ್ಲ. ಒಂದು ಸತಿ ಗೇಮಿಗೆ 2-3 ಸಾವಿರ ರೂಪಾಯಿ ದುಡ್ಡಾಗತ್ತೆ. ಪರಿಹಾರ ರೈತರಮ್ಮ ಏರೂರು 65 ವರ್ಷದಿಂದ ನಾವು ಹೊಲ ಮಾಡ್ತಾ ಇದೀವಿ. ನಮಗೆ ಇವಾಗ ತಗೊಳಕ್ ಬಂದವ್ರೆ, ನಾವು ನೀರು ಟ್ಯಾಂಕ್ ಮಾಡ್ತೀವಿ, ನಮಗೆ ನ್ಯಾಯ ಒದಗಿಸ್ಕೊಡ್ಬೇಕು. ಇದ್ದೀರಿ ಇಲ್ಲಿಗ 5 ವರ್ಷ ಮುನ್ಸಿಪಲ್ ಅವರು ನೀವೇನಂದ್ರಿ ಅದಕ್ಕೆ? ನಿಮ್ಮನ್ನ ಯಾರು ಕೇಳವ್ರ? ಎಲ್ಲಾರು ಕೇಳಕ್ ನೆನ್ನಿಂದ ಬಂದವ್ರೆ. ಆದ್ರೆ ನಾವ್ ಹೇಳಿದ್ವಿ ಬಿಡಲ್ಲ ನಮ್ಗೆ ಅಂತ. ಇದೇ ಜಮೀನ್ ಇರೋದು ನಮ್ಗೆ, ಇದೊಂದು 10 ಕುಂಟೆನೇ ಇರೋದು. ನಾವು 4 ಜನ ಅಣ್ಣ ತಮ್ಮದಿರಿದ್ದೀವಿ. ನಮ್ಮ ಉಣಕ್ಕೂ ಇದೆಯಾ, ಇರೋಕ್ಕೂ ಇದೆಯಾ, ನಾವು ಜೀವನ ಮಾಡೋಕ್ಕೂ ಇದೆಯಾ, ನಮ್ಗೆ ಬೇರೆ ಎಲ್ಲೂ ಇಲ್ಲ. ನಮ್ಗೆ ಇದೇನಾದ್ರು ನ್ಯಾಯ ಒದಗಿಸ್ಕೊಡ್ರಿ. ಇಲ್ಲೇ 35 ವರ್ಷದಿಂದ ವಾಸವಾಗಿದ್ದೀವಿ. ಈ ಜಮೀನು ಬಂದು ನಮ್ಮ ತಾತಂದು ಹೆಚ್ಚು ಕಮ್ಮಿ ಒಂದು 65-70 ವರ್ಷದಿಂದ ಇಲ್ಲಿ ಜಮೀನು ಉಳುಮೆ ಮಾಡ್ಕೊಂಡು ಬಂದಿದ್ದೀವಿ. ಉಳುಮೆ ಚೀಟಿ ಎಲ್ಲ ಇದೆ, ಪಾಣಿ ಇದೆ.
ಈಗ ಬಂದ್ಬಿಟ್ಟು ಏಕಾಏಕಿ ಗುಬ್ಬಿ ಮುನ್ಸಿಪಾಲು ಮತ್ತು ತಾಲೂಕು ಆಫೀಸ್ನವರು ಇಲ್ಲಿ ವಾಟರ್ ಟ್ಯಾಂಕ್ ಕಟ್ಟಬೇಕು ಅಂತ ಹೇಳಿ ಇಲ್ದಲೇ ಬಂದು ಏನೋ ತಕರಾರು ಮಾಡ್ತಾವ್ರೆ. ಬಂದು ನಮಗೆ ನೋಟಿಸ್ ಕೊಟ್ಟಿಲ್ಲ, ಅಕ್ಕಪಕ್ಕದವ್ರಿಗೆ ಏನು ಎತ್ತಂತ ಏನು ಹೇಳಿಲ್ಲ. ಬಂದು ಏಕಾಏಕಿ ಇಲ್ಲಿ ಬಂದು ನಾವಿಲ್ದಾಗ ಬಂದು ಗುದ್ಲಿ ತಗೊಂಬರೋದು, ಅದು ಮಾಡಿಬರೋದು, ಇದು ನಿಮ್ಮ ಜಮೀನು ಇಲ್ಲಿಲ್ಲ ಮೇಲ್ಗಡೆ ಇದೆ, ಸುಮ್ಮನೆ ಹೋಗಿ ತಕರಾರು ಮಾಡ್ತಾವ್ರೆ. ಅಂದರೆ ಎಷ್ಟು ಕಷ್ಟ ಇದೆ. ರಾಗಿ ಬೆಳಿಬೇಕು ಅಂದರೆ 7-8 ತಿಂಗಳು ಬೇಕು. ಮಳೆ ಸರಿಯಾಗಿ ಮಳೆ ಟೈಮಿಗೆ ಬರೋಲ್ಲ, ಕೆಲಸಗಳು ಸಿಗಲ್ಲ. ಇರೋದು 10 ಕುಂಟೆ. ನಾವು 10 ಕುಂಟೆ ತಾಂಡು ಇಲ್ಲಿ ವಾಸ ಮಾಡೋಕ್ಕೂ ಆಗ್ತಾಯಿಲ್ಲ, ಏನೂ ಆಗ್ತಾಯಿಲ್ಲ. ಅಂಥದ್ರಲ್ಲಿ ಬಂದು 10 ಕುಂಟೆ ಇರೋದನ್ನ ಬಂದು ಏಕಾಏಕಿ ದೌರ್ಜನ್ಯ ಮಾಡೋಕ್ಕೆ ಹೆಸರ್ತಾವ್ರು ಅಧಿಕಾರಿಗಳು ಬಂದು. ಇಲ್ಲ ಅವ್ರು ಬಂದು ಏನೋ ವಾಟರ್ ಟ್ಯಾಂಕ್ ಮಾಡ್ತೀವಿ ಹಂಗೆ ಅಂದರೆ ನಾವು ವಿಷ ಕುಡಿದು ಅವ್ರ ಮುಂದೆನೇ ಸಾಯ್ತೀವಿ. ಪ್ರಾಣ ಬೇಕಾದ್ರೂ ಬಿಡ್ತೀವಿ, ಜಮೀನು ಮಾತ್ರ ಬಿಡಲ್ಲ. ಇರೋದು 10 ಕುಂಟೆ ಎಲ್ಲೋಗಿ ಸಾಯಬೇಕು ನಾವು. ನೀವೇ ಇದಕ್ಕೆ ಉದಾಹರಣೆ, ಅಧಿಕಾರಿಗಳು ಇದಕ್ಕೆ ಬಂದು ನಮಗೆ ನ್ಯಾಯ ಒದಗಿಸ್ಕೊಡ್ಬೇಕು. ನನ್ನ ಹೆಸರು ಗೌರಮ್ಮ ಸರ್. ಯಾವ ಊರು? ಯಾರವ್ರು? ಏನ್ ಸಮಸ್ಯೆ ಆಗಿದೆ ಅವನಿಗೆ? ನಮ್ದು ಹೊಲದ್ದು ಒಂದಿಷ್ಟು ಸಮಸ್ಯೆ ಆಗಿದೆ. ಏನು ಸಮಸ್ಯೆ ಅಂತ ಏನೋ ಸಮಸ್ಯೆ ಮಾಡ್ತಾರೆ. ಯಾರು? ಮುನ್ಸಿಪಲ್ಲರು ಅಲ್ಲ, ಈಗ ನೀವು ಆ ಜಮೀನು 10 ವರ್ಷದಿಂದ ಎಷ್ಟು ವರ್ಷ? ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ News 26 ಕನ್ನಡ. ನಾವು ನಿಮ್ಮೊಂದಿಗೆ.